ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಭರತ್. ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಕೀರ್ತನ್. ಇವತ್ತು ನಾವು ರಿವ್ಯೂ ಕೊಡೋಕೆ ಬಂದಿರೋ ಮೂವಿ ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರ ರಾಜಾ ಸಾಬ್. ಫ್ಯಾನ್ ಶೋ ನೋಡಿ 2 ದಿನ ಆದ್ಮೇಲಿಂದ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡ್ತಿದೀವಿ. ಪ್ರಭಾಸ್ ಅವ್ರು ಆಕ್ಟ್ ಮಾಡಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಇಂಡಿಯಾದಲ್ಲಿ ಹೈಯೆಸ್ಟ್ ಬಜೆಟ್ ಹಾರರ್ ಮೂವಿ ಇದು. ನಮ್ ರೆಬಲ್ ಸ್ಟಾರ್ ಪ್ರಭಾಸ್ ಅವರು ಸಲಾರ್ ರಿಲೀಸ್ ಆಗಿ 2 ವರ್ಷ ಆದ್ಮೇಲೆ ಸ್ಪಿರಿಟ್ ಮಧ್ಯದಲ್ಲಿ ಒಂದು ಗ್ಯಾಪ್ ಅಲ್ಲಿ ಒಂದು ಮೂವಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ರಾಜಾ ಸಾಬ್ ಮೂವಿ ರಿಲೀಸ್ ಮಾಡಿದ್ದಾರೆ. ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ನಮ್ಮ ಹೀರೋಗೆ ಅವ್ರ ಅಜ್ಜಿ ಒಬ್ಬರೇ ಇರೋದು ಫ್ಯಾಮಿಲಿ ಅಂತ. ಇಲ್ಲಿ ನಮ್ಮ ಹೀರೋ ಅವ್ರ ಅಜ್ಜಿನ ತುಂಬಾ ಇಷ್ಟಪಡ್ತಾ ಇರ್ತಾನೆ. ಬಟ್ ಅವ್ರ ಅಜ್ಜಿಗೆ ಅಲ್ಝೈಮರ್ಸ್ ಇರುತ್ತೆ, ಸೊ ಎಲ್ಲ ಮರ್ತೋಗ್ತಿರ್ತಾರೆ. ಆದ್ರೆ ಅವ್ರ ತಾತನ ಮಾತ್ರ ಮರೆಯಕ್ಕಾಗಿರಲ್ಲ. ಅವ್ರ ತಾತ ಕಳೆದೋಗಿರ್ತಾರೆ. ಸುಮಾರು ವರ್ಷದಿಂದ ಇಲ್ಲಿ ನಮ್ಮ ಹೀರೋ ಅವ್ರ ತಾತನ ಹುಡುಕ್ತಾ ಇರ್ತಾರೆ. ಯಾಕೆಂದ್ರೆ ನಮ್ಮ ಹೀರೋ ಅವ್ರ ಅಜ್ಜಿಗೆ ಮೆಮೊರಿ ಪವರ್ ಡ್ರಾಪ್ ಆಗಿದ್ರು. ಅವ್ರ ತಾತನಂತೂ ಯಾವತ್ತೂ ಮರ್ತಿರಲ್ಲ. ಯಾಕೆ ಮರ್ತಿರಲ್ಲ, ಯಾಕೆ ಅಷ್ಟು ಇಷ್ಟಪಡ್ತಾರೆ, ಏನಾದ್ರ ಬ್ಯಾಕ್ ಸ್ಟೋರಿ, ಇದ್ರಲ್ಲಿ ಸಂಜಯ್ ದತ್ ಅವ್ರು ಯಾಕೆ ಬರ್ತಾರೆ, ಬೇರೆ ಕ್ಯಾರೆಕ್ಟರ್ಸ್ ಯಾಕೆ ಬರ್ತಾರೆ ನೋಡ್ಬೇಕು ಅಂತಂದ್ರೆ ನೀವು ರಾಜಾ ಸಾಬ್ ಥಿಯೇಟ್ರಲ್ಲೇ ನೋಡ್ಬೇಕು. ಮೂವಿ ಒನ್ಲೈನ್ ಸ್ಟೋರಿ ಹೇಳಾಯ್ತು, ಇವಾಗ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ತುಂಬಾ ವರ್ಷಗಳೇ ಆಯ್ತು ಪ್ರಭಾಸ್ ಅವ್ರದ್ದು ಈ ತರ ಆಕ್ಟಿಂಗ್ ನೋಡಿ. ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ 3 ಅಟ್ರಾಕ್ಷನ್ ಇದೆ. ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ಮೂವಿಗೆ ಹೋಗಿ ನೋಡ್ಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಮೂವಿ ಕ್ಯಾಸ್ಟಿಂಗ್. ಈ ಮೂವಿಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದೆ, ಅದಕ್ಕೆ ಒಳ್ಳೊಳ್ಳೆ ಆಕ್ಟರ್ಸ್ ಬಂದಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಮೂವಿ ವಿ ಎಫ್ ಎಕ್ಸ್ ಚೆನ್ನಾಗಿದೆ. ನೆಗೆಟಿವಿಟಿನೂ ಇದೆ, ಬಟ್ ಅದ್ ನೆಗೆಟಿವ್ ಪಾಯಿಂಟ್ಸ್ ಮಾತಾಡ್ಬೇಕಾದ್ರೆ ನೋಡೋಣ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಸ್ಟೋರಿ ಲೈನ್ ಡಿಫ್ರೆಂಟ್ ಆಗಿದೆ, ಹೊಸದಾಗಿದೆ. ಸರಿ, ನೆಗೆಟಿವ್ ಏನಪ್ಪಾ ಇದೆ ಮೂವಿಲಿ ಅಂತ ನೋಡೋದಾದ್ರೆ, ಮೂವಿ ಸ್ಟೋರಿ ಲೈನ್ ಚೆನ್ನಾಗಿತ್ತು, ಬಟ್ ಯುಟಿಲೈಸೇಷನ್ ಅಲ್ಲಿ ಎಲ್ಲೋ ನಮ್ ಡೈರೆಕ್ಟರ್ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅನಿಸ್ತು. ಯಾಕೆ ಅಂತಂದ್ರೆ ಅವ್ರು ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗಿಲ್ಲ ಸ್ಟೋರಿನ. ಮತ್ತೆ ಕ್ಯಾರೆಕ್ಟರ್ಸ್, ಏನಕ್ಕೆ ಅಷ್ಟು ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸ್ಟೋರಿಗೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದ್ರೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಇದೆ ಮೂವಿಲಿ. ಪ್ಲಸ್ ಕೆಲವು ಸಾಂಗ್ಸ್ ಇದ್ದಕ್ಕಿದ್ದಂಗೆ ಬರುತ್ತೆ, ಬಟ್ ಅದು ವಿತೌಟ್ ಎನಿ ರೀಸನ್ ಬರುತ್ತೆ. ಸಿಚುಯೇಷನ್ಗೆ ಅದು ಬೇಕಾಗಿರಲ್ಲ ಆ ಸಾಂಗ್, ಬಟ್ ನಿಮ್ಗೆ ಆ ಸಾಂಗ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಮತ್ತೆ ಮೂವಿ ರನ್ ಟೈಮ್ ಇನ್ನ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೇಕಿತ್ತು, ಅವಾಗ ನಿಮ್ಗೆ ಮೂವಿ ಲ್ಯಾಗ್ ಅನಿಸ್ತಾ ಇರ್ಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಫೀಲ್ ಆಗುತ್ತೆ, ನಿಮ್ ಪೇಷನ್ಸ್ ಕೇಳುತ್ತೆ ಮೂವಿ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಇದೊಂದು ಆವರೇಜ್ ಮೂವಿ. ಈ ಮೂವಿನ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಮಾಲ್ ಅಲ್ಲಿ ನೋಡಿ, ಬಿಕಾಸ್ ವಿಜುವಲ್ಸ್ ಚೆನ್ನಾಗಿದೆ, ನಿಮ್ಗೆ ಮಾಲ್ ಅಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಬಟ್ ವಿ.ಎಫ್.ಎಕ್ಸ್ ರೇಂಜ್ಗೆ ನಿಮ್ಗೆ ನೆಗೆಟಿವ್ ಅಲ್ಲಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ವಿ.ಎಫ್.ಎಕ್ಸ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದಾರೆ, ಅದರಿಂದಾನೇ ಟೈಮ್ ಜಾಸ್ತಿ ಎಳೆದಿದೆ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ವಿ.ಎಫ್.ಎಕ್ಸ್ ಶಾರ್ಟ್ಸ್ ಅಂತ ಅನ್ಬಿಟ್ಟು ಜಾಸ್ತಿ ಬರುತ್ತೆ. ನಿಮ್ಗೊಂದು ಪಾಯಿಂಟ್ ಅಲ್ಲಿ ಅನ್ಸುತ್ತೆ ಇಷ್ಟು ಯಾಕೆ ಮಾಡ್ತಾ ಇದ್ದಾರೆ ಅಂತ. ವಿಂಟೇಜ್ ಪ್ರಭಾಸ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು ಅಂದ್ರೆ ಇದು ಒಂಥರ ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು ಫ್ಯಾನ್ಸ್ಗೆ. ಎಲ್ಲರೂ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಟ್ ಇಷ್ಟು ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ಬೇಜಾರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.